ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ನಾವು ಮೂಲತಃ ಕಾಂತರಾಜಪುರದವರು. ಇವರು ನಮ್ಮ ಶ್ರೀಮತಿ ರೋಜಾ ಅಂತ. ನಾವು ಕಳೆದ 8 ವರ್ಷದಿಂದ ಸಾವಯವ ಕೃಷಿ ಮತ್ತು ಹೈನುಗಾರಿಕೆ ಎರಡರಲ್ಲೂ ತೊಡಗಿಸ್ಕೊಂಡಿದ್ದೀವಿ. ಈಗ ಆ್ಯಕ್ಚುಲಿ ನಾನು ಶ್ರವಣಬೆಳಗೊಳ ಮಠದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಹೈನುಗಾರಿಕೆಯನ್ನು ತೊಡಗಿಸ್ಕೊಂಡು ಮತ್ತು ಸಾವಯವ ಕೃಷಿನೂ ಮಾಡಿಕೊಂಡು ಒಂಥರ ಏನಿಲ್ಲ, ಆರಾಮಾಗಿ ಸಫಿಷಿಯೆಂಟಾಗಿ ಆರಾಮಾಗಿದ್ದೀವಿ. ಹಸು ಸಾಕಾಣಿಕೆ ಇದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಲಾಸ್ ಆಗಲ್ಲ ಮೇಡಮ್. ಜನಗಳು ನಮಗೆ ಹಸುನಲ್ಲಿ ಲಾಸ್ ಆಯಿತು, ನಾವು ಈಗ ಮಾಮೂಲಿ ಹೊರಗಡೆಯಿಂದ 20 ಗೊಬ್ಬರ ತಂದರೆ ಹಾಕಿದ್ರೆ ಮಾತ್ರ ನಮ್ಮ ಜೋಳ ಬೆಳಿತವೆ, ಇಲ್ಲಾಂದರೆ ನಮ್ಮದು ಇದೇ ಇರಲ್ಲ ಅಂತಕ್ಕಂಥದ್ದೆಲ್ಲ ಜನರಿಗೆ ತಪ್ಪು ಕಲ್ಪನೆ ಇದೆಲ್ಲ. ಏಕೆಂದರೆ ಈಗ ದನ ಸಾಕೋಕ್ಕೆ ಬೇಕಾಗಿರೋದು ಈಗ ನಮ್ಮ ಹತ್ರ 30-40 ಸಾವಿರ ರೂಪಾಯಿ ದುಡ್ಡಿದ್ರೆ ಸಾಕು. ಈ 30-40 ಸಾವಿರ ದುಡ್ಡಿತ್ತು ಅಂದ್ರೂ ಒಂದು ಹಸು ತಂದೊಂದು ಕಟ್ಕೊಂಡ್ರು ಅದರಿಂದನೇ ನಾವು ಹೆಚ್ಚು ಲಾಭ ಗಳಿಸ್ಬೋದು. ಯಾಕೆಂದರೆ ಈಗ ಗಳಿಸೋಕ್ಕಾಗದೇ ಮುಂದಿನ ದಿನಗಳಲ್ಲಿ ಗಳಿಸ್ಬೋದು. ಅದೇ ಕರುನ ಮತ್ತೆ ಇದು ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿಕೊಂಡು ಹಾಲನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದಿನ ರಿಸ್ಕ್ ಅನಿಸ್ಬೋದು. ಕೃಷಿಲಿ ಯಾವುದೇ ಕೆಲಸ ಮಾಡ್ತೀವಿ ಅಂದರೆ ರಿಸ್ಕೇನೆ ಎಲ್ಲನೂ. ಇದರಲ್ಲಿ ಹೈನುಗಾರಿಕೆಯಲ್ಲಿ ಏನಪ್ಪ ಅಂದರೆ ಯಾವುದೇ ಥರ ರಿಸ್ಕ್ ಬರೋದೇ ಇಲ್ಲ. ಏನಕ್ಕೆ ಅಂದರೆ ಈಗ ಹಸುಗಳು ಈಗ ಮೇವು ಹಾಕ್ತೀವಿ, ತಿಂಡಿ ಹಾಕ್ತೀವಿ, ಅದು ಕಸ ನಮ್ಮ ಹೊಲಕ್ಕೆ ಆಗುತ್ತೆ, ಅದೇನು ಬೇರೆ ಎಲ್ಲೂ ಆಗಲ್ಲ. ಈಗ ಕಸ ನಮಗೆ ಫ್ರೀಯಾಗಿ ಉಳ್ಕೊತು. ಈಗ ಹಾಲಿಂದು ನಮಗೆ ಈಗ ಕಮ್ಮಿ ಪ್ರೊಡಕ್ಷನ್ ಬರುತ್ತೆ ಹಾಲಲ್ಲಿ ಅಂತಂದ್ರೆ ಕಮ್ಮಿ ಪ್ರೊಡಕ್ಷನ್ ಬಂದಾಗ ಏನಾಗುತ್ತೆ, ಹಸುಗಳಿಗೆ ನಮಗೆ ಜಾಸ್ತಿ ಹೊರೆ ಬೀಳುತ್ತೆ. ಈಗ ಕಸನ ನಾವು ಜಮೀನಿಗೆ ಹಾಕೋದ್ರಿಂದ ಫಲವತ್ತತೆ ಹೆಚ್ಚುತ್ತೆ. ಈಗ ಹಸುಗಳು ಇನ್ನೊಂದು ಹಸು ಈ ಹಸು ಇನ್ನೊಂದು ಹಾಕಿ ಅದು ಕರು ಹಾಕಿ ಮತ್ತೆ ಅದು ಕರು ಹಾಕಿದರೆ ಪ್ರೊಡಕ್ಷನ್ ಹಾಲಲ್ಲಿ ಆದಾಯ ಜಾಸ್ತಿ ಆಗುತ್ತೆ. ಈಗ ತಂದ ತಕ್ಷಣವೇ ನಮಗೆ ಹಸುವಿನಲ್ಲಿ ಲಾಸ್ ಆಗ್ಬಿಡ್ತು ಅಂತಕ್ಕಂಥ ಸುಳ್ಳು. ನಾವು ಅದನ್ನು ನಿಧಾನಕ್ಕೆ ಅರ್ಥಪೂರ್ಣವಾಗಿ ನಾನು ಅದನ್ನು ಮಾಡಿಕೊಂಡ್ರೆ ಕೃಷಿಯಲ್ಲಾಗಲಿ ಮತ್ತು ಹೈನುಗಾರಿಕೆಯಲ್ಲಾದರೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಮಗೆ ಯಾವುದು ಲಾಸ್ ಆಗಲ್ಲ, ನಷ್ಟ ಅಂತಕ್ಕಂಥದ್ದೇ ಬರಲ್ಲ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಇವಾಗ ಈ ಸಪೋಸ್ ಈಗ ಜೋಳ ಹಸುನ ಇಲ್ಲೇ ಕಟ್ಟಿ ಮೇಯಿಸ್ತೀವಿ. ಇಲ್ಲೇ ಕಟ್ಟೋದ್ರಿಂದ ಹಸಿ ತಪ್ಪೇನು ಅದಕ್ಕೆ ಬೀಳುತ್ತೆ. ಅದಕ್ಕೆ ಬಿದ್ದಾಗ ನಾವೇನು ಮಾಡ್ತೀವಿ, ಒಂದು 2-3 ಇದು ಮೇಯ್ಸೋಕ್ಕೆ ಒಂದು 2 ತಿಂಗಳು ಆಗುತ್ತೆ. 2 ತಿಂಗಳೊಳಗೆ ಭೂಮಿ ಚೆನ್ನಾಗಿ ಕಾದಿರುತ್ತೆ. ಚೆನ್ನಾಗಿ ಕಾದ್ಮೇಲೆ ಏನು ಮಾಡ್ತೀವಿ, ಮತ್ತು ಅಲ್ಲಿ ಮಾಮೂಲಿ ಒಣಕಸನ ಗುಡ್ಡೆ ಹಾಕಿರ್ತೀವಿ. ಇಲ್ಲಿ ಹೆಚ್ಚಾಗುತ್ತಾ ಅಲ್ಲಿ ಗುಡ್ಡೆ ಹಾಕಿದಾಗ ಅದನ್ನು ಒಂದು ಸ್ವಲ್ಪ ಈಗ ನಾವು ಯಾವ ಥರ ಗೊಬ್ಬರ ಚೆಲ್ತೀವಿ ಆ ಥರ ಚೆಲ್ಕೊಂಡು ಹೋಗ್ತೀವಿ. ಗೊಬ್ಬರ ಚೆಲ್ದಾಗ ಏನಾಗುತ್ತಪ್ಪ ಅಂದರೆ ಅದು ಇದಾಗಿರೋ ಗೊಬ್ಬರ ಅಲ್ಲ, ಮಾಮೂಲಿ 1 ವರ್ಷದ ಗೊಬ್ಬರ ಇದೆ ಹೆಚ್ಚು ಕಮ್ಮಿ. ಅದು ಆ ಗೊಬ್ಬರನ ನಾವು ಹಾಕಿ ಜೋಳ ಹಾಕಿದಾಗ ಅದು ಒಳ್ಳೆ ಫಲವತ್ತತೆ ಜೋಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವು ಮುಂಚೆ ಹಾಲನ್ನ ಕರಿಯೋಕ್ಕೆ ಕೈಲೇ ಕರಿತಿದ್ದೋ. 2-3 ಹಸುಗಳಿರೋದ್ರಿಂದ ಅಷ್ಟೇನಿದೆ ಅಂತಿರಲಿಲ್ಲ. ಒಂದು ಅರ್ಧ ಗಂಟೆ 3/4 ಗಂಟೆ ಆಗೋದು 3 ಹಸುನಲ್ಲಿ ಕರಿಬೇಕು ಅಂದರೆ. ಈಗ ಹಸುಗಳು ಜಾಸ್ತಿ ಇರೋದ್ರಿಂದ ನಾವು ಇವಾಗ ಮಿಷನ್ ಬಳಕೆ ಮಾಡ್ತಾಯಿದ್ದೀವಿ. 4 ಹಸುನ ಒಂದು ಅರ್ಧ ಗಂಟೆ ಅಷ್ಟರೊಳಗೆ ಹೆಚ್ಚು ಕಮ್ಮಿ 30-40 ಲೀಟ್ರ್ ಹಾಲನ್ನ ಅರ್ಧ ಗಂಟೆಲಿ ಕರಿಬೋದು ಮಿಷನ್ನಿಂದ. ಈ ಕೈಲಿ ಕರೆಯೋದಾದ್ರೆ ಲೇಟ್ ಆಗೋದು, ಅದಕ್ಕೋಸ್ಕರ ನಾವು ಕೈಲಿ ಕರೆಯೋದು ಒಂದು ಸ್ವಲ್ಪ ಈಗ 1-2 ಆದರೆ ಕರ್ಕೊಬಿಡ್ಬೋದು. ಜಾಸ್ತಿ ಹಸುಗಳಾದರೆ ಮಿಷನ್ ಬೇಕಾಗುತ್ತೆ, ಕೈಲಿ ಕರೆಯೋಕ್ಕಾಗಲ್ಲ. ಹಾಗಾಗಿ ಈಗ ನಾನು ಮಿಷನ್ ಹಾಲು ಕರೆಯೋ ಮಿಷನ್ ಒಂದು ಅಳವಡಿಸ್ಕೊಂಡಿದ್ದೀನಿ. ಇವಾಗ ಇದು ನಾನು ತೊಗೊಂಡಾಗ ಇದು ತೊಗೊಂಡಾಲೇ 1.5 ವರ್ಷ ಆಯಿತು. ನಾನು ತೊಗೊಂಡಾಗ ಒಂದು 18,000 ರೂಪಾಯಿ ಇತ್ತು. ಇವಾಗ ಇನ್ನೂ ಕಮ್ಮಿ ಇದೆ. ಅದಕ್ಕಿಂತ ಒಳ್ಳೊಳ್ಳೆ ಮಿಷನ್ಗಳು ಬಂದಿದ್ದಾವೆ, ಮತ್ತು ದೊಡ್ಡ ಫಾರಮ್ಗಳಿಗೆ ಒಳ್ಳೊಳ್ಳೆ ಮಿಷನ್ಗಳು ಬಂದಿದ್ದಾವೆ. ಇದರಲ್ಲಿ 5-6 ಹಸು ಹಾಲು ಕರಿಬೋದು ದಿನಕ್ಕೆ, ಒನ್ ಟೈಮ್ಗೆ. ಅದರಲ್ಲಿ ನಾವು ಈಗ ಎಲ್ಲ ಮನೆವೇ ಇರೋದ್ರಿಂದ ಈಗ ನಾವು HF 1-2-3 ಇದಾವೆ ಅಷ್ಟೇ. ಇನ್ನು ಇದು ಮಾಮೂಲಿ ಇವೆಲ್ಲ ನಾಟಿ ಕ್ರಾಸ್ಗಳೇ ಮನೆಯಲ್ಲಿರೋವು. ಹಂಗಾಗಿ ಇದು ಮಾಡ್ತಾಯಿದ್ದೀವಿ. ಇವು ಮಾಡಬೇಕೇನಪ್ಪ ಅಂದರೆ ಮೊದಲು ಕೊಟ್ಟಿಗೆ ಬೇಕಾಗುತ್ತೆ. ದನಿಂದು ಕೊಟ್ಟಿಗೆ ಮೇಯ್ನು ಇಂಪಾರ್ಟೆಂಟ್. ದನಿನ ಕೊಟ್ಟಿಗೆ ಇದಕ್ಕೆ ದನಿನ ಕೊಟ್ಟಿಗೆ ಇದ್ದರೆ ಹಸುಗಳನ್ನ ಸಾಕೋಕ್ಕೆ ಅನುಕೂಲ ಆಗುತ್ತೆ. ಹೊರಗಡೆ ಕಟ್ಟೋದು, ಸೊಳ್ಳೆ ಕಚ್ಚೋದು ಅವೆಲ್ಲ ಪ್ರಾಬ್ಲಮ್ಗಳೆಲ್ಲ ಇದಾಗುತ್ತೆ. ಈಗ ಚಿರತೆ ಅದು ಇದು ಅಂತ ಹೇಳ್ತಾರಲ್ಲ, ಇದು ಕೊಟ್ಟಿಗೆ ಇರೋದ್ರಿಂದ 1-2 ಹಸುನ ಮೇಂಟೈನ್ ಮಾಡಿದರೆ ಆರಾಮಾಗಿ ಒಂದು ಸಂಸಾರ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು 2 ಹಸುನಿಂದಲೇ. ಮೇಡಮ್, ಮೊದಲಿಗೆ ನಾವು ಶೆಡ್ನ ಶುರು ಮಾಡಿದ್ವಿ. ನಾವು ಶುರು ಮಾಡಿದಾಗ ನಾವು ಇಲ್ಲಿ ಮನೆ ಕಟ್ಟ ಪರ್ಪಸಸ್ಸೇ ಇರಲಿಲ್ಲ. ಏನಕ್ಕೆ ಅಂದರೆ ಹಸುವಿಗೆ ಮಾತ್ರ ದೂರ ಇರೋದ್ರಿಂದ ಊರು, ಹಸುಗೆ ದನಿಗೆ ಮಾತ್ರ ಮಾಡಿಕೊಂಡು ಹಾಲು ಕರ್ಕೊಂಡು ಹಾಲು ಹಾಕ್ಕೊಂಡು ಇಲ್ಲೇ ಕಟ್ಬಿಟ್ಟು ಹುಲ್ಲು ಹಾಕ್ಕೊಂಡು ಇದರಲ್ಲಿ ಅಂತ ಮಾಡ್ಕೊಂಡಿದ್ದೋ. ಆಮೇಲೆ ಬರ್ತಾ ನಮಗೆ ಏನು ಅನ್ನಿಸ್ತು, ಇಲ್ಲೇ ಯಾಕೆ ಮನೆ ಕಟ್ಟಬಾರ್ದು, ಜಮೀನೆಲ್ಲ ಒಂದೇ ಥರ ಇರೋದ್ರಿಂದ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಶೆಡ್ಡು ಎಲ್ಲ ಇದು ಮಾಡಿಕೊಂಡು, ಇದು 12x33 ಇರೋದು ಶೆಡ್ಡು, 12-30 ಇಷ್ಟು. ಇದರಲ್ಲಿ ಇವಾಗ ನಾವು 6 ಹಸು ಕಟ್ತಾಯಿದ್ದೀವಿ. 6 ಹಸು ಕಟ್ತಾಯಿದ್ವಿ. 6 ಹಸು ಕಟ್ಟಿ ಜಾಗ ಇಲ್ಲದೆ ಇರೋದಕ್ಕೋಸ್ಕರ ಮತ್ತೆ ಆ ಕಡೆಗೆ ಎಕ್ಸ್ಟೆನ್ಷನ್ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಇದೊಂದು ಕೊಟ್ಟಿಗೆನ ತಗೊಂಡಿದ್ದೀವಿ. ಗ್ರಾಮ ಪಂಚಾಯಿತಿ ವತಿಯಿಂದ ಇದೊಂದು ಅದು ಸಬ್ಸಿಡಿ ಅಂದರೆ ಗ್ರಾಮ ಪಂಚಾಯಿತಿ ಕಾಂತರಾಜಪುರ ಗ್ರಾಮ ಪಂಚಾಯಿತಿಲಿ ದನಿನ ಶೆಡ್ಡು, ಕುರಿ ಶೆಡ್ಡು, ಪ್ರತಿಯೊಂದು ಕೋಳಿ ಶೆಡ್ಡು ಎಲ್ಲದಕ್ಕೂ ಅನುದಾನ ಇದ್ದೇ ಇರುತ್ತೆ. ನಾವು ಗ್ರಾಮ ಪಂಚಾಯಿತಿ ಹೋಗಿ ಭೇಟಿ ಮಾಡಿದಾಗ ಹಿಂಗೆ ಒಂದು ಕೊಟ್ಟಿಗೆ ಕಟ್ಟಬೇಕು, ಜಾಗ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಹೇಳಿದಾಗ ಅಲ್ಲಿ PDO ಮತ್ತು
ಗ್ರಾಮ ಪಂಚಾಯತಿ ಮೆಂಬರು ಸದಸ್ಯರೆಲ್ಲ ಅಧ್ಯಕ್ಷಗಳೆಲ್ಲ ಸೇರಿ ಇದೇ ನಮ್ಮಲ್ಲಿ ಮಾಡ್ಕೋಬೋದು ಅಂತ ಹೇಳಿದಾಗ ಮತ್ತೆ ಇನ್ನೊಂದು ಕೊಟ್ಟಿಗೆನೇ ಎಕ್ಸ್ಟೆನ್ಷನ್ ಮಾಡಿಕೊಂಡು ಇದನ್ನು ಆ ಸಹಾಯಧನದಲ್ಲಿ ಪಂಚಾಯಿತಿ ವತಿಯಿಂದ ದನಿನ ಕೊಟ್ಟಿಗೆ ಶಿಫ್ಟ್ ಪ್ರತಿಯೊಬ್ಬರು ತಗೋಬೋದು. ಯಾರು ದನಗಳನ್ನ ಸಾಕ್ತಾ ಇದ್ದಾರೆ ಅಂತಕ್ಕಂಥವ್ರು ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿ ಹೋಗಿ ಭೇಟಿ ಮಾಡಿದರೆ ಅವ್ರು ಕೊಟ್ಟಿಗೆ ಕೊಡಲೇಬೇಕದು. ಅದು ಸರ್ಕಾರದ ನಿಯಮದ ಪ್ರಕಾರ ಅದು ಪ್ರತಿಯೊಬ್ಬರಿಗೂ ಅದು ದನಿನ ಕೊಟ್ಟಿಗೆ ಇದ್ದೇ ಇರುತ್ತೆ. ಯಾರು ಬೇಕಾದರೂ ತಗೋ. ನನಗೆ ಅಂದರೆ ನಾನು ಇವಾಗ ಹಿಂಗೆ ಮಾಡಬೇಕು ಹಿಂಗೆ ಬಿಡಬೇಕು ಅಂತ ಅಂದಾಗ ದನಿನ ಕೊಟ್ಟಿಗೆ ಶಾರ್ಟೇಜ್ ಆಗೈತೆ ಅಂತ ನಾನು ಅಲ್ಲಿ ಹೇಳಿದಾಗ ಪಂಚಾಯಿತಿನಲ್ಲೇ ಎಷ್ಟೊಂದು ಅನುದಾನಗಳಿದ್ದಾವೆ ಕೃಷಿ ಚಟುವಟಿಕೆಗಳಿಗೆ, ಮತ್ತು ಎಲ್ಲದಕ್ಕೂ ಈಗ ಕುರಿ ಶೆಡ್ ಆಗಿರ್ಬೋದು, ಕೋಳಿ ಶೆಡ್ಡು, ಎಲ್ಲದಕ್ಕೂ ಹಸುವಿನ ದನಿನ ಕೊಟ್ಟಿಗೆ, ಎಲ್ಲದು ಜನತಾ ವಸ್ತು ಎಲ್ಲ ಪ್ರತಿಯೊಂದರಲ್ಲೂ ಇದೆ ಅಂತ ಅಂದಾಗ ನಾನು ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಮಾಡಿದಾಗ ಅವರು ಇದೇ ನೀವು ಕಟ್ಬೋದು, ಇಷ್ಟಿಷ್ಟು ಕಟ್ಟಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದರು. ಇದ್ರ ಮೇಲೆ ನಾನು ಇವಾಗ ಒಂದು ಕೊಟ್ಟಿಗೆ ಸಬ್ಸಿಡಿ ಪಡೆಯೋದಕ್ಕೆ, ಸಹಾಯಧನ ಪಡೆಯೋದಕ್ಕೆ ಏನಿರಬೇಕು ಸರ್? ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಜಮೀನು. ಎಷ್ಟು ಎಕರೆ ಅಂತ ಇಲ್ಲ, ಅವ್ರ ಹೆಸರಲ್ಲೇ ಜಮೀನು ಹೊಸಿನಾರು ಇದ್ದರೆ ಸಾಕು, ಸ್ವಲ್ಪನಾದ್ರೂ ಇದ್ದರೆ ಸಾಕು. ಅದರಿಂದ ನಾವು ಅನುದಾನ ಪಡ್ಕೋಬೋದು ಗ್ರಾಮ ಪಂಚಾಯತಿಲಿ. ಅವರೇ ಬಂದು GPS ಮಾಡಿ ಎಲ್ಲ ಇದು ಮಾಡ್ತಾರೆ. ಫಸ್ಟು ಒಟ್ಟು ಈಗ 57,000 ಇದೆ. ನಾನು ಕಟ್ಟಿದಾಗ ಕಮ್ಮಿ ಇತ್ತು, ಇವಾಗ 57,000 ಇದೆ. 57,000ದಲ್ಲಿ 8,000 NMR ಅಂತ ಏನು ಹೇಳ್ತೀವಿ ಅದಕ್ಕೆ ಬೀಳುತ್ತೆ. ಇನ್ನು ಮಿಕ್ಕಿದ ಸಪ್ಲೈ ಬಿಲ್ 50 ಕಟ್ಟಿದ ತಕ್ಷಣನೇ 47,000 ಸಪ್ಲೈ ಬಿಲ್. ಇದಕ್ಕೆ ಅಷ್ಟು ಸಾಲಿಲ್ಲ, ನಾವು ಹೆಚ್ಚು ಕಮ್ಮಿ ಇದಕ್ಕೆ ಒಂದು ಸ್ವಲ್ಪ ನಾವು ದುಡ್ಡು ಅಲ್ಲಿ ಕೊಡ್ಬೇಕು ಅಂತ ಏನಿಲ್ವಾ? ಅಲ್ಲಿ ಅಂತ ಪಂಚಾಯತಿನಲ್ಲಿ ರೈತರ ವಂತಿಕೆ ಅದು ಇದು ಅದು ಕಟ್ಟಬೇಕು ಎಂಥದ್ದು ಇಲ್ಲ. ಪಂಚಾಯತಿ ವತಿಯಿಂದ ಎಲ್ಲ ಫ್ರೀನೇ ಇರೋದ್ರಿಂದ, ಸರ್ಕಾರ ಇದಕ್ಕೆ ಫಲಾನುಭವಿಗಳನ್ನ ಗುರುತಿಸಿ ಕೊಡೋದ್ರಿಂದ ಯಾವುದೇ ದುಡ್ಡು ಕೊಡೋ ಅಗತ್ಯ ಇಲ್ಲ ಪಂಚಾಯತಿಗೆ. ಅವರೇ ಎಲ್ಲ ಬಂದು ಅವರೇ GPS ಮಾಡಿ ಅವರೇನೇ ಇದು ಮಾಡಿ ಹೋಗ್ತಾರೆ. ಇನ್ನೆಲ್ಲ ನಾವೆಲ್ಲ ಮೆಟೀರಿಯಲ್ಸ್ ಎಲ್ಲ ಹೊಡ್ಕೊಂಡು ಆ ಫೋಟೋಗಳು ಮತ್ತು ಇಲ್ಲಿ GPS ಸ್ಪಾಟ್ GPS ಎಲ್ಲ ಮಾಡಿರೋದ್ರಿಂದ ಅದು ಅನುದಾನ ಮಾಡಿದ ತಕ್ಷಣವೇ ಸಿಗುತ್ತೆ. ಈ ವಿಡಿಯೋ ಮುಖಾಂತರ ಬೇಕು ಅನ್ನೋರು ಪಂಚಾಯತಿ ಭೇಟಿ ಮಾಡಿ ತಗೋಬಹುದು. ನಿಮ್ಮ ಹತ್ರ ಮಾಹಿತಿ ಕೇಳೋದು ಯಾರು ಕಾಲ್ ಮಾಡಿ ಮಾಹಿತಿ ಕೇಳಿದ್ರೆ ನೀವು ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಮೇಡಮ್, ತಗೋಬಹುದು, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಇದೆಲ್ಲ ನಮ್ಮದೇ ಮೇಡಮ್, ಸರ್ಕಾರನೇ ನಮ್ದಾಗಿರೋದ್ರಿಂದ ಈಗ ನಾವು ಈಗ ರೈತರು, ಅದರಲ್ಲೂ ಆಕ್ಚುಲಿ ರೈತರು ಕೃಷಿ ಅವಲಂಬಿಸ್ಕೋತಾರೆ ಅಂದರೆ ಅವ್ರಿಗೆ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಪ್ರತಿಯೊಂದು ಹೈನುಗಾರಿಕೆ ಮತ್ತು ಕೃಷಿ, ಸಾವಯವ ಕೃಷಿ ಇವೆಲ್ಲಕ್ಕೂ ಸರ್ಕಾರ ಪ್ರೋತ್ಸಾಹ ಎಷ್ಟು ಕೊಡುತ್ತೋ ಅಷ್ಟು ರೈತರು ಇನ್ನೂ ಡೆವಲಪ್ಮೆಂಟ್ ಆಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬರ್ ಬಂದು 9632832174, ಕಿರಣ್ ಅಂತ, ಕಾಂತರಾಜಪುರ. ಹೈನುಗಾರಿಕೆ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆ ಎರಡರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬೇಕಾದ್ರೆ ಕೇಳ್ಬೋದು ಮೇಡಮ್, ನಾನು ಮಾಹಿತಿ ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಾವೇ ಜೋಳನ ಹಾಕೊಂಡು ಇದು ಸೈಲೇಜ್ ಅಂತ, ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಅನ್ನೋದು ಮಾಮೂಲಿ ಆಗ್ಬಿಟ್ಟಿದೆ. ಹೈನುಗಾರಿಕೆಯಲ್ಲಿ ಒಳ್ಳೆ ಫುಡ್ ಅಂದರೆ ಸೈಲೇಜ್ ಅಂತ ಇದು ಮಾಡ್ಕೊಂಡಿದ್ದಾರೆ. ಒಣಮೇವು ಮತ್ತು ರಸಮೇವು ಎರಡೂ ಇರಬೇಕು ದನಗಳಿಗೆ. ಆದ್ದರಿಂದ ನಾವು ಇದನ್ನು ನಾವೇ ಬೆಳೆದು ನಾವೇ ಸೈಲೇಜ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಒಂದು ಟನ್ ಸೈಲೇಜ್ಗೆ 2 kg ಉಪ್ಪು ಮತ್ತು 2 kg ಬೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಮಿಷನ್ನಲ್ಲಿ ನಾವು ಟ್ಯಾಕ್ಟರ್ ಕರೆಸಿ ಅದನ್ನ ಮಿಷನ್ನಲ್ಲಿ ಪುಡಿ ಮಾಡಿಸಿ ಅದನ್ನು ನಾವೇ ಈ ಥರ ತುಂಬಿ ಸ್ಟೋರ್ ಮಾಡಿರೋದು. ಒಂದು ಹಸುಗೆ ದಿನಕ್ಕೆ 1 ಬಾಂಡ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಹಾಕ್ತೀವಿ. ಈಗ ಹಸುಗಳಿಗೆ 2 ಟೈಮ್ ಇದನ್ನು ಒಂದು ಡಬ್ಬ ಹಾಕ್ಬಿಟ್ರೆ ಮಿಲ್ಕ್ ಜಾಸ್ತಿ ಬೇಕು ಅಂದರೆ ನಮಗೆ ಏನಪ್ಪ ಅಂದರೆ ಮಲ್ಕಾಡಬೇಕು. ಹಸುಗಳು ಮಲ್ಕಾಡ್ದಾಗಲೇ ನಮಗೆ ಇದು ಮಾಡೋಕ್ಕೆ ಸಾಧ್ಯ. ಹಂಗಾಗಿ ನಾವು ಸೈಲೇಜ್ ಮುಖಾಂತರ ನಾವು ಈಗ ಹಸುಗಳಿಗೆ ಇದು ಮಾಡ್ತಾಯಿದ್ವಿ. ಸೈಲೇಜ್ ಕೊಡೋದ್ರ ಜೊತೆಗೆ ಬೆಳಿಗ್ಗೆ ಒಂದು ಹಸುಗೆ 3 kg ಡೈರಿ ಫೀಡು ಮತ್ತು ಒಂದು 1/4 kg ಹಿಂಡಿ, ಅದು ಬಿಟ್ಟರೆ ನಾವೇನು ಕೊಡಲ್ಲ. ಅದ್ರ ಜೊತೆಗೆ ಇದು ತಿಂಡಿ ಬಿಟ್ಟರೆ ಇನ್ನೇನು ಕೊಡಲ್ಲ. ಒಂದೊಂದು ಹಸುಗೆ 3 kg ಕೊಡ್ತೀವಿ. ಈಗ ಒಂದು ಟೈಮ್ಗೆ ನಾನು 4 ಹಸು, ಇವಾಗ ಒಟ್ಟು 10 ಹಸು ಇದ್ದಾವೆ. 10 ಹಸುನಲ್ಲಿ 4 ಕರುಗಳಿದ್ದಾವೆ. 4 ಕರುನಲ್ಲಿ 2 ಪಡ್ಡೆಗಳಿದ್ದಾವೆ. ಈಗ ಇನ್ನೊಂದು 2 ತಿಂಗಳಲ್ಲಿ ಹಾಕೋತವೆ. ಇನ್ನು 4 ಹಸುವಿಂದ ನಾನು 35 ಲೀಟ್ರ್ ಒಂದು ಟೈಮ್ಗೆ ಹಾಲು ಹಾಕ್ತಾಯಿದ್ದೀನಿ. ಒಂದು ಟೈಮಿಗೆ 35 ಲೀಟ್ರ್ ಹಾಲು ಹಾಕಿದರೆ ದಿನಕ್ಕೆ ಅಲ್ಲಿಗೆ 70 ಲೀಟ್ರ್ ಆಯಿತು. 70 ಲೀಟ್ರಲ್ಲಿ ಒಂದು ಟೈಮಿಂದ 35 ಲೀಟ್ರ್ ಏನು ಹಾಲಿದೆ ಆ ದುಡ್ಡು ಉಳಿಯುತ್ತೆ. ಒಂದು ಟೈಮಿಂದು ದನಗಳಿಗೆ ಮೇವು ಅದಕ್ಕೆ ಅಂತ ಖರ್ಚಾಗುತ್ತೆ. ಅದು ಬಿಟ್ಟರೆ ಸೈಲೇಜ್ ಜೊತೆಗೆ ನಾವು ಹಸುಗಳಿಗೆ ಒಂದು ಟೈಮ್ಗೆ 3 kg ಡೈರಿ ಫೀಡ್ ಕೊಡ್ತೀವಿ ಮತ್ತು 3 kg ಅರ್ಧ kg ಹಿಂಡಿ ಕೊಡ್ತೀನಿ ಒಂದು ಬೆಳಗ್ಗೆ ಸಂಜೆ 2 ಟೈಮ್ಗೆ. ಮತ್ತು ಅದ್ರ ಜೊತೆಗೆ ಮಧ್ಯಾಹ್ನ ನಾವು ಹಸುಗಳಿಗೆ ಬಾನಿ ಎಲ್ಲ ಕೊಟ್ಟಾದಮೇಲೆ ಈ
ಒಣಮೇವು ಅಂತ ಏನಿದೆ, ಒಣಮೇವು ಕೊಡಲೇಬೇಕು. ರಾಗಿ ಹುಲ್ಲು ಮಿಕ್ಸ್, ಭತ್ತದ ಹುಲ್ಲು ಎರಡನ್ನೂ ಮಿಕ್ಸಲ್ಲಿ ಒಂದು ಸ್ವಲ್ಪ ಕೊಡ್ತೀವಿ. ಈಗ 240 ರೂಪಾಯಿ ಬೀಳುತ್ತೆ ಒಂದು ಹೊರೆ. ಒಂದು ಹೊರೆಗೆ 240 ರೂಪಾಯಿ ಬೀಳುತ್ತೆ. ಇಲ್ಲಿಗೆ ಡೆಲಿವರಿನೂ ಕೊಡ್ತಾರೆ. ಅಂತಾರೆ ಏನಾದ್ರು ಹುಲ್ಲು ಬೇಕು, ಏನೇ ಪ್ರತಿಯೊಂದು ಏನೇ ಮಾಹಿತಿ ಮತ್ತು ಹುಲ್ಲು ಏನೇ ಬೇಕಾದರೂ ಹೇಳಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವರು ಇಲ್ಲಿಗೆ ತಂದು ಡೆಲಿವರಿ ಕೊಡ್ತಾರೆ. ಭತ್ತದ ಹುಲ್ಲು ಇದ್ರ ರೇಟ್ ಬಂದ್ಬಿಟ್ಟು 240 ರೂಪಾಯಿ ಒಂದು ಪಿಂಡಿ. ಇದು ಮಂಡ್ಯದಿಂದ ಡೈರೆಕ್ಟ್ ಅವ್ರು ಇಲ್ಲಿಗೆ ತಂದು ಹಾಕ್ತಾರೆ. ಅಲ್ಲಿ ಅಂದರೆ ಒಂದು 160 ರೂಪಾಯಿ ಇರುತ್ತೆ. ಟ್ರಾನ್ಸ್ಪೋರ್ಟ್ ಗಿನ್ಪೋರ್ಟ್ ಎಲ್ಲ ಸೇರಿ ಇಲ್ಲಿಗೆ ಒಂದು 240 ರೂಪಾಯಿ ಒಂದು ಪಿಂಡಿಗೆ ಬೀಳುತ್ತೆ. ಇನ್ನು ಮಾಮೂಲಿ ಅದ್ರ ಜೊತೆಗೆ ಇನ್ನು ರಾಗಿ ಹುಲ್ಲು ಅಷ್ಟೇ ಇರುತ್ತೆ ರೇಟು. ಅದು ಇವಾಗ ಪಿಂಡಿಲಿ ಬಂದಿರೋದ್ರಿಂದ ಈಗ ನಾವೇ ಬೆಳ್ಕೊಂಡಿರೋದು ಒಂದು ಸ್ವಲ್ಪ ಇದೆ. ಇದು ಖಾಲಿ ಆದಮೇಲೆ ನಾವು ತರಿಸ್ಬೇಕು. ಮುಂಚೆ ಎಲ್ಲ ಇದನ್ನು ನಾವೇ ಬೆಳ್ಕೊತಿದ್ದೋ, ಭತ್ತದ ಹುಲ್ಲು ಒಂದು ಬಿಟ್ಬಿಟ್ಟು ರಾಗಿ ಹುಲ್ಲೆಲ್ಲ. ಈಗ ಅದು ಜೋಳದ ಕಡ್ಡಿ ಮತ್ತು ಮಾಮೂಲಿ ಶುಂಠಿ ಗಿಂಟಿ ಹಾಕಿರೋದ್ರಿಂದ ಜಾಗ ಸಾಲದಲ್ಲೇ ನಾವೇ ಇವಾಗ ಹೊರಗಡೆಯಿಂದ ತರಿಸ್ಕೊತಾ ಇದ್ದೀನಿ ಇದನ್ನ ಮೇವನ್ನ. ಅಂದರೆ ಅವರೇ ಸ್ವಂತ ಜೋಳ ಕಡ್ಡಿಗಳನ್ನ ಬೆಳ್ಕೊಂಡು, ರಸಮೇವು ಏನೇ ಆಗಲಿ ಪ್ರತಿಯೊಂದು ಬೆಳ್ಕೊಂಡು ಅದನ್ನು ದನಗಳಿಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಹೈನುಗಾರಿಕೆಯಲ್ಲಿ ಹೆಚ್ಚು ಆದಾಯ ಪಡಿಬೋದು. ಇಲ್ಲಾಂದರೆ ಆದಾಯ ಕಮ್ಮಿನ ಹೈನುಗಾರಿಕೆಯಲ್ಲಿ. ನಾವು ಎಲ್ಲ ಸ್ವಂತ ನಾವೇ ಎಫೆಕ್ಟ್ ಹಾಕಿ ಮಾಡೋದ್ರಿಂದ ಹೈನುಗಾರಿಕೆಯಲ್ಲಿ ಹೆಚ್ಚು ಲಾಭ ಸಿಗುತ್ತೆ.